ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಹಳೆ ಸೀರೆ, ಹಳೆ ಟಾಪು, ಲೆಗ್ಗಿನ್ಸು ಏನಾದರೂ ಇದ್ರೂ ಈ ರೀತಿ ಒಂದು ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಇದರಲ್ಲಿ ನಾನು ಸೀರೆ ತೊಗೊಂಡಿದ್ದೀನಿ, ಸ್ಯಾರಿ, ಓಲ್ಡ್ ಸ್ಯಾರಿಗಳು ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. 3 ಸೀರೆ ತೊಗೊಂಡಿದ್ದೀನಿ, 3 ಕಲ್ಲರು. ನೀವು ನೋಡಿಕೊಂಡು ಬೇರೆ ಬೇರೆ ಕಲರು ಇಲ್ಲ ಒಂದೇ ಕಲರ್ ಯಾವ್ದಾದ್ರು ತೊಗೋಬೋದು. ನಿಮ್ಮ ಹತ್ರ ಯಾವ್ದು ಹಳೆ ಸೀರೆ ಇರುತ್ತೆ ಅದು ತೊಗೊಳ್ಳಿ. ಅದನ್ನು ಒಂದು 5-5 ಇಂಚಿಗೆ ಕಟ್ ಮಾಡಿ ಈ ಥರ ಜೈಂಟ್ ಮಾಡ್ಕೊಳ್ಳಿ ಸೂಜಿ ದಾರದಿಂದ. ಮಿಷಿನೇ ಬೇಕು ಅಂತೇನಿಲ್ಲ, ಟೈಲರಿಂಗ್ ಮಿಷಿನು. ಕೈಯಲ್ಲಿ ಮನೆಯಲ್ಲಂತೂ ಸೂಜಿ ದಾರ ಇರುತ್ತೆ, ಸೂಜಿ ದಾರದಲ್ಲೇ ಜೈಂಟ್ ಮಾಡ್ಕೊಳ್ಳಿ. ಎಲ್ಲ ಪೀಸನ್ನು ಒಂದೊಂದಕ್ಕೆ ಜೈಂಟ್ ಮಾಡಿ ಕಟ್ ಮಾಡಿರ್ತೀರಲ್ಲ, ಎಲ್ಲ ಜೈಂಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಒಂದು ಕೋಲ್ ಬೇಕಾಗುತ್ತೆ. ಕೋಲು ಏನಕ್ಕೆ ಅಂದರೆ ಕೋಲು ಇಲ್ಲ ಪೈಪು ಇಲ್ಲ ಮುದ್ದೆದು ಕೋಲ್ ಇರುತ್ತಲ್ಲ ಅದು, ಇಲ್ಲ ಲಟ್ಟಣಿಗೆ ಏನಾದರೂ ಒಂದಾಗುತ್ತೆ. ಓಕೆನಾ? ಆ ಥರದ್ದು ಒಂದು ಕೋಲ್ ತೊಗೊಳ್ಳಿ. ಯಾಕೆಂದರೆ ಅದಕ್ಕೆ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೀಟಾಗಿರುತ್ತೆ. ಪೈಪ್ ಆದರೂ ಸರಿ, ಉದ್ದಕ್ಕಿರೋದಾದರೂ ಸರಿ, ಯಾವ್ದಾದ್ರು ಒಟ್ಟಲ್ಲಿ ನೀಟಾಗಿರುವಂಥದ್ದು ತೊಗೊಳ್ಳಿ. ನಾನು ಈ ಥರ ಒಂದು ಕೋಲ್ ತೊಗೊಂಡಿದ್ದೀನಿ. ಫಸ್ಟ್ಗೆ ಒಂದು ಮಧ್ಯದಲ್ಲಿ ಫಸ್ಟು ಅದನ್ನು ಇದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ನಾವು ನಾಟ್ ಹಾಕಿದಾಗ ಅದು ಈಚೆ ಓಪನ್ ಆಗಬಾರ್ದು ಅಂತ ಒಂದು ನಾಟ್ ಹಾಕೋಬೇಕು. ನಾನು ಒಟ್ಟು 3 ಕಲರ್ ತೊಗೊಂಡಿದ್ದೀನಿ. ನೀವು ಅಷ್ಟೇ, ನಿಮ್ಗೆ ಯಾವ್ದು ಬೇಕೋ ಅದು 3 ಕಲರ್ ಓಲ್ಡ್ ಸ್ಯಾರಿಗಳನ್ನ ತೊಗೊಳ್ಳಿ. ಇವಾಗ ಹಳೇದಾಗೋಗಿರುತ್ತೆ, ಸುಮ್ಮನೆ ಬಿಸಾಕೋಬೋದು. ಈ ಥರ ಒಂದು ಮ್ಯಾಟ್ ರೆಡಿ ಮಾಡ್ಕೊಳ್ಳಿ, ಮನೆಗೆ ಉಪಯೋಗ ಆಗುತ್ತೆ. ಓಕೆನಾ? ಈ ರೀತಿ ಫಸ್ಟು ಆ ಕೋಲನ್ನು ಈ ಥರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ನಾಟ್ ಹಾಕಿದ್ರಲ್ಲಿ ನಾವು ಎಳೆಯೋಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಸೂಜಿ ದಾರದಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಓಕೆನಾ? ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯೇ ನಾಟ್ ಹಾಕ್ಕೋಬೇಕು. ಈ ರೀತಿ ನಾನು ತೋರಿಸ್ತಾ ಇರುವಾಗೆ ನಾಟ್ ಹಾಕ್ಕೊಳ್ಳಿ. ಫಸ್ಟು ತುದಿಗೆ ಕೆಳಗಡೆಯಿಂದನೂ ಫೋಲ್ಡ್ ಮಾಡಿಬಿಟ್ಟು ತುದಿಗೆ ನಾಟ್ ಹಾಕ್ಕೊಳ್ಳಿ. ಅಲ್ಲಿ ಹಾಕ್ಕೊಂಬಿಟ್ರೆ ಆವಾಗ ಅದು ಕೆಳಗಡೆ ಜಾರ್ಕೊಂಬರಲ್ಲ. ಕೆಳಗಡೆನೇ ಆದರೆ ನಾವು ಎಳೆಯುವಾಗ ಜಾರ್ಕೊಂಬಿಟ್ರೆ ಕಿತ್ಕೊಬಂದ್ಬಿಡುತ್ತೆ. ಅದರೊಳಗಡೆ ನಾವು ನಾಟ್ ಹಾಕಿ ತೋರಿಸ್ಬೇಕು. ಅದಕ್ಕೋಸ್ಕರ ಅದು ಒಂದು ಮಧ್ಯದಲ್ಲಿ ಇಟ್ಕೊಳ್ಳಿ ಒಂದು ಸೀರೆ. ಇನ್ನು ಆ ಕಡೆ ಈ ಕಡೆ ಒಂದೊಂದು ಸೀರೆ ತೊಗೊಳ್ಳಿ. ಅಂದರೆ 3 ಕಲರ್ ಆಗುತ್ತೆ, ಚೆನ್ನಾಗಿರುತ್ತೆ, ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ. ಈ ಥರ ಮಧ್ಯದಲ್ಲಿ ಫಸ್ಟು ಒಂದು ನಾಟ್ ಹಾಕ್ಕೊಂಡದನ್ನ ಗಟ್ಟಿಯಾಗಿ, ಅಂದರೆ ನಾವು ಎಳೆದ್ರೂ ಬರಬಾರ್ದು ಆ ರೀತಿ ಒಂದು ನಾಟ್ ಹಾಕಿ ಗಂಟಾಕ್ಬಿಡಿ. ಅದು ಗಂಟಾಕಾದ್ಮೇಲೆ ಇನ್ನೂ 2 ಸೀರೆ ಇರುತ್ತಲ್ಲ, ಅದನ್ನು ಅಷ್ಟೇ ಸಣ್ಣದಾಗಿ ನಾಟ್ ಹಾಕ್ಬಿಟ್ಟು ಗಂಟಾಕೊಳ್ಳಿ ಕೆಳಗಡೆ ಫಸ್ಟು. ಅಂದರೆ ನಾವು ಹಿಂಗೆ ಎಳೆದ್ರೆ ಬಂದ್ಬಿಡ್ಬೇಕು, ಆ ಥರ ಇರಬೇಕು. ಅಲ್ಲಿ ಸಿಗಾಕೋಬಾರ್ದು, ಸ್ಟಕ್ ಆಗಬಾರ್ದು. ಇನ್ನು ನಾವು ನಾಟ್ ಹಾಕಿದರೆ ಅದು ಹಿಂಗೆ ಕೆಳಗಡೆ ಎಳೆದ ತಕ್ಷಣ ಹೋಗಬೇಕು. ಆ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ನೀವು ಸೂಜಿಲಾದರೂ ಹಾಕ್ಕೋಬೋದು. ಹಿಂಗೆ ಗಂಟಾಕ್ ಹಾಕೋದ್ರೆ ಗಂಟು ದಪ್ಪ ಆಗಿಬಿಡುತ್ತೆ. ಸೂಜಿಲೇ ಹಾಕ್ಕೊಳ್ಳಿ. ಒಂದು 2-3 ನಾಟ್ ಹಾಕಿದ್ರೆ ಸಾಕು. ಓಕೆನಾ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಮಿಷಿನ್ ಇಲ್ಲ ಅಂದ್ರೂ ನೀವು ಈ ಥರ ಮ್ಯಾಟನ್ನು ಆರಾಮಾಗಿ ರೆಡಿ ಮಾಡ್ಕೋಬೋದು. ಟೈಲರಿಂಗ್ ಮಿಷಿನ್ ಬೇಕು ಅಂತಲೇ ಏನಿಲ್ಲ, ಆರಾಮಾಗಿ ಕೈಯಲ್ಲೇ ನೀವು ಸ್ಟಿಚ್ ಹಾಕ್ಕೋಬೋದು, ನಾಟ್ ಹಾಕ್ಕೋಬೋದು. ತುಂಬಾ ಗಟ್ಟಿ, ಕೈಯಲ್ಲೇ 4 ಎಳೆ ಹಾಕ್ಕೊಂಡು ಸೂಜಿಲಿ ಸ್ಟಿಚ್ ಮಾಡಿದ್ರೆ ತುಂಬ ಗಟ್ಟಿಯಾಗೇ ಇರುತ್ತೆ. ಓಕೆನಾ? ಮಿಷಿನ್ಗಿಂತನೂ ಗಟ್ಟಿ ಇರುತ್ತೆ. ಇವಾಗ ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಫಸ್ಟು ಒಂದು ಸ್ಯಾರಿ ನಾಟ್ ಹಾಕ್ಕೊಳ್ಳಿ. ಮತ್ತು ಅದರ ಮೇಲೆ ಇನ್ನೊಂದು ಸ್ಯಾರಿ ಇಟ್ಬಿಟ್ಟು ಅದನ್ನು ತುದಿನ ನಾಟ್ ಹಾಕ್ಕೊಳ್ಳಿ. ಓಕೆನಾ? ಅಂದರೆ ಸೂಜಿಲಿ ಹೊಲ್ಕೊಂಡಾದ್ಮೇಲೆ ಆಮೇಲೆ ಅದನ್ನು ನಾಟ್ ಹಾಕ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಒಂದು ಹಾಗೆ ಇರಲಿ, ಆ ಕಡೆ ಒಂದು ಈ ಕಡೆ ಒಂದು. ಓಕೆನಾ? ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಈ ಥರ ನಾಟು ಸಣ್ಣದಾಗಿ ನಾಟ್ ಹಾಕಿ, ಅಂದರೆ ಅದು ಗಂಟು ಥರ ಆಗಬಾರ್ದು. ಆ ರೀತಿ ಒಂದು ಸೂಜಿಯಲ್ಲಿ ಹೊಲಿಗೆ ಹಾಕ್ಕೊಂಡು ಗಂಟು ಹಾಕ್ಕೊಳ್ಳಿ. ಓಕೆನಾ? ಇವಾಗ ಈ ರೀತಿ ಹಾಕ್ಕೊಂಡಾದ್ಮೇಲೆ ಫಸ್ಟು ಒಂದೊಂದು ಕಲ್ಲರ್ನೇ ಒಂದೊಂದು ನಾಟ್ ಹಾಕಬೇಕು. ಒಂಥರ ಹೂವು ಕಟ್ತೀವಲ್ಲ ಆ ರೀತಿ, ಅದು ನಾವು ದಾರ ಇದು ಕೋಲ್ ಇಟ್ಕೊಂಡಿದ್ದೀವಲ್ಲ, ಆ ಕೋಲ್ಗೆ ಒಂದೊಂದು ನಾಟನ್ನು ಈ ರೀತಿ ಹಾಕಬೇಕಾಗುತ್ತೆ. ಒಂದೊಂದು ನಾಟ್ ಹಾಕಿದ್ರೆ ಆವಾಗ ಅದು ಚೆನ್ನಾಗಿರುತ್ತೆ. ಓಕೆನಾ? ಆ ರೀತಿ ನೀವು ನಾಟ್ ಹಾಕ್ಕೊಂಡು ಇದು ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಇಟ್ಕೊಳ್ಳಿ. 3 ಕಡೆಯಿಂದನೂ ಸೂಜಿಲಿ ಹೊಲ್ದಿದ್ದೀವಿ. ಗಟ್ಟಿಯಾಗಿ ಹೊಲಿಬೇಕು, ಬಿಚ್ಕೋಬಾರ್ದು. ಓಕೆನಾ? ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಆ ಥರ ಒಂದು ನಾಟ್ ಹಾಕ್ಕೊಂಡು ಹಿಂಗೆ ಎಳ್ಕೊಳ್ಳಿ. ಓಕೆನಾ? ಒಂದು ಕಡೆ ಒಂದಾದರೆ ಇನ್ನೊಂದು ಕಡೆ ಇನ್ನೊಂದು. ಓಕೆನಾ? ಈ ರೀತಿ ಇದು ಇನ್ನೊಬ್ರು ಸಪೋರ್ಟ್ಗಿದ್ರೆ ಕೋಲ್ ಒಬ್ರು ಹಿಡ್ಕೊಂಡ್ರೆ ನಾವು ನಾಟ್ ಹಾಕೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಆದರೆ ಇಲ್ಲಾಂದರೆ ಈ ಥರ ಕೆಳಗಡೆ ಇಟ್ಬಿಟ್ಟು ನೀವು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಬೇಕಾದ್ರೆ ಈ ಥರ 3 ಸ್ಯಾರಿನೂ ಹಾಕ್ಕೊಂಡು ಮಾಡ್ಬೋದು. ಅಂದರೆ ಕೆಳಗಡೆ ಒಂದು ಬಿಟ್ಟು ಎಕ್ಸ್ಟ್ರಾ 3 ಸ್ಯಾರಿ ಹಾಕೊಂಡ್ರೆ 3 ಕಲರಲ್ಲಿ ಬರುತ್ತೆ ಅದು. ಓಕೆನಾ? ಅದು ಒಂಥರ ಚೆನ್ನಾಗಿರುತ್ತೆ. ಈ ರೀತಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ 3 ಟ್ಯಾಗ್ ಹಾಕ್ಕೊಂಡು ಯಾವ ಥರ ಹಾಕ್ಕೊಳ್ಳೋದು ಅಂತ. ಓಕೆನಾ? ಈ ರೀತಿ ಆದಮೇಲೆ ನೀಟಾಗಿ ಹಂಗೇ ನಾಟ್ ಹಾಕ್ಕೊಂಡು ಕೆಳಗಡೆ ತೂರಿಸಿ. ಆಲ್ರೆಡಿ ನಾವು ಒಂದು ಬಟ್ಟೆ ಕಟ್ಟಿದ್ದೀವಲ್ಲ, ಒಂದು ಸ್ಯಾರಿದು, ಅದರೊಳಗಡೆ ತೂರಿಸ್ಕೊಂಡು ಹೋಗಬೇಕು. ಅದು ಗ್ರಿಪ್ಪು ಅದಕ್ಕೆ. ಓಕೆನಾ? ನಾವಿಲ್ಲಿ ಮೇಲೆ ಕಡ್ಡಿಗೆ ಹಾಕಿ ಸುತ್ತಿದ್ವಲ್ಲ, ಅದಕ್ಕೋಸ್ಕರನೇ ಅದು ಮೇಲೆ ಸುತ್ತಿರೋದು. ಕೆಳಗಡೆ ಬಿಚ್ಕೋಬಾರ್ದು ಅಂದ್ಬಿಟ್ಟು ಮೇಲೆ ನಾಟ್ ಹಾಕಿರೋದ್ರಿಂದ ಇವಾಗ ನಾವು ಇದು ನಾಟ್ ಹಾಕ್ಕೊಂಡು ಹೇಳಿದ್ರೆ ಅದ್ರ
ಆ ಸೀರೆ ಓಲೊಳಗೆ ಹೋಗುತ್ತೆ. ಓಕೆನಾ. ಅದೇ ಥರ ಫುಲ್ ಸ್ಯಾರಿನೂ ರೆಡಿ ಮಾಡಿ ಫುಲ್ಲು ತಳ್ಳಿಬಿಟ್ಟು ಆಮೇಲೆ ಸೂಜಿಲಿ ಹೊಲ್ಕೋಬೇಕು. ಆ ಥರ ಈ ಥರ ಒಂದು ನಾಟ್ ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಏನಿಲ್ಲ, ಒಂದು ಸ್ವಲ್ಪ ಹಾಕ್ತಾಯಿದ್ರೆ ನಿಮಗೆ ಬಂದುಬಿಡುತ್ತೆ. ಅದು ಹಾಕಿ ಏನಿಲ್ಲ, ಸುಮ್ಮನೆ ಹಿಂಗೆ ಹೂವು ಕಟ್ತೀವಲ್ಲ ಆ ಥರ ಹಿಂಗೆ ನೂಲ್ಕೆ ಎಲ್ಲ ಹಾಕೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಥರನೇ ನಾಟ್ ಹಾಕೋದು ಅಷ್ಟೇ. ಅದೇನು ಕಷ್ಟನೇನಿಲ್ಲ. ಆರಾಮಾಗಿ ನೀವು ಆ ಥರ ಮಾಡ್ಕೋಬೋದು. ಈ ಥರ ಗಂಟು ಹಾಕಿಟ್ಕೊಳ್ಳಿ. ಫಸ್ಟ್ ಮಾಡಿದಾಗ ಮುದ್ದುಕೊಂಡು ಗೊಂಚಲಾಗ್ಬಿಡುತ್ತೆ. ನಾಟ್ ಹಾಕಿಟ್ಕೊಂಡ್ರೆ ನೀಟಾಗಿರುತ್ತೆ. ಓಕೆನಾ. ಈ ರೀತಿ ಮಾಡಿಕೊಂಡು ನೀಟಾಗಿ ಕೆಳಗೆ ಎಳಿಬೇಕು. ಓಕೆನಾ. ಆ ಥರ ಎಳ್ಕೊಂಡು ಆಮೇಲೆ ಅದನ್ನು ಕೆಳಗಡೆ ಎಳ್ಕೊಳ್ಳಿ. ಅವಾಗ ಲೂಸ್ ಇರಲಿ, ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ಟೈಟ್ ಮಾಡಿದ್ರೆ ನೀವು ಕೆಳಗಡೆ ತೂರಿಸಿದಾಗ ಹೋಗಲ್ಲ, ಅದು ಅವಾಗ ಗಟ್ಟಿಯಾಗಿ ಸಿಗೋಕೊಂಡ್ಬಿಡುತ್ತೆ. ಆವಾಗ ಲೂಸ್ ಇದ್ದರೆ ಕೆಳಗಡೆ ಎಳೆದ ತಕ್ಷಣ ಹೋಗುತ್ತೆ. ಹಾಗೆ ನಾಟ್ ಹಾಕ್ಕೊಂಡು ಕೆಳಗಡೆ ತಳ್ಳಿ ಬಿಡಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗಿ ರೆಡಿ ಮಾಡ್ಕೊಬೋದು. ಚಿಕ್ಕದು ಬೇಕು ಅಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ಓಕೆನಾ. ಆ ರೀತಿ ರೆಡಿ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಈ ರೀತಿ ಕೆಳಗಡೆ ನೀಟಾಗಿ ಅದೇ ಫಸ್ಟು ಸ್ವಲ್ಪ ಗಟ್ಟಿಯಾಗಿ ಎಳೆದ್ಬಿಟ್ಟಿದ್ದೆ, ಅಂದರೆ ನಾಟು ಸ್ಟಕ್ ಆಗಿತ್ತು. ಆಮೇಲೆ ಸ್ವಲ್ಪ ಲೂಸ್ ಆದಮೇಲೆ ಕೆಳಗೆ ಎಳೆದ ತಕ್ಷಣ ಬಂದುಬಿಡ್ತು. ಓಕೆನಾ. ನೀವು ಅದೇ ಥರನೇ ಅಂದರೆ ಲೂಸ್ ಕೊಡಿ, ಟೈಟಾಗಿ ಎಳೆಯೋಕ್ಕೆ ಹೋಗ್ಬೇಡಿ. ಅಂದರೆ ಕೆಳಗಡೆ ಬಂದಮೇಲೆ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಟೈಟಾಗಿ ಎಳ್ಕೊಂಡು ರೆಡಿ ಮಾಡ್ಕೊಬೋದು. ಫಸ್ಟೇ ಟೈಟಾಗಿ ಎಳೆಯೋಕ್ಕೆ ಹೋದರೆ ಅದು ಸ್ಟಕ್ ಆಗಿಬಿಡುತ್ತೆ. ಓಕೆನಾ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ನಿಧಾನಕ್ಕೆ ಕಡ್ಡಿನ ಹಿಡ್ಕೊಂಡು ಎರಡೂ ನಾಟ್ ಹಾಕಿರ್ತೀವಲ್ಲ ಅದು ಎಳ್ಕೊಳ್ಳಿ. ಅದು ಇನ್ನೊಂದು ಸೀರೆ ನಾಟಲ್ಲಿ ಹೋಗಬೇಕು, ಆ ಥರ. ಓಕೆನಾ. ನೋಡಿ ಇವಾಗ ಈ ರೀತಿ ಬಂತು. ಇವಾಗ ಅದೇ ಥರ ಇನ್ನು ಫುಲ್ಲು ಉಳಿದಿರೋ ಉದ್ದಕ್ಕೆ ನಾಟ್ ರೆಡಿ ಮಾಡಿದ್ದೀವಲ್ಲ ಸೀರೆ, ಅದನ್ನು ಅದೇ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೇ ನಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಓಕೆನಾ. ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಬೋದು. ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ರೆಡಿ ಮಾಡ್ಕೊಳ್ಳಿ. ಓಕೆನಾ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯೇ ನಾಟನ್ನ ಹಾಕ್ಕೊಂಡು ಎಳ್ಕೊಬೇಕು. ಓಕೆನಾ. ಒಂಥರ ಅದು ಎಳೆ ಥರ ಬರ್ತದೆ ಅಂದರೆ ಅದರ ಹಿಂಗೆ ರೋಲ್ ಮಾಡ್ಕೊಂಬಿಡಿ. ರೋಲ್ ಮಾಡ್ಕೊಂಡು ನಾಟ್ ಹಾಕಿ ಒಂಥರ ಅದು ಫೋಲ್ಡ್ ಆಗುತ್ತೆ. ಆವಾಗ ಇನ್ನೂ ಒಂಥರ ಗಟ್ಟಿಯಾಗಿ ಬರುತ್ತೆ. ಓಕೆನಾ. ಅದಕ್ಕೆ ಹೇಳಿದ್ದು, ಒಬ್ಬರು ಸಪೋರ್ಟ್ಗಿದ್ದರೆ ಆರಾಮಾಗಿ ಈ ರೀತಿ ಫೋಲ್ಡ್ ಮಾಡಿ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ಅದನ್ನ ನುಲ್ದು ಹಾಕೋದಕ್ಕೆ. ಓಕೆನಾ. ಆ ಥರ ಹಾಕೋದ್ರಿಂದ ಏನಾಗುತ್ತೆ, ಎಳೆಗಳು ಬಿಚ್ಕೊಳ್ಳಲ್ಲ, ನೀಟಾಗಿರುತ್ತೆ ಅಂತ ಅಷ್ಟೇ. ನಾವೇನು ಮಿಷಿನಲ್ಲಿ ಸ್ಟಿಚ್ ಮಾಡಿಲ್ವಲ್ಲ ಅದಕ್ಕೋಸ್ಕರ ಹಾಗೇ ಹಾಕಿದಾಗ ಒಂದು ಸ್ವಲ್ಪ ಅದು ಬಿಚ್ಕೋಬಾರ್ದು ಅಂದ್ಬಿಟ್ಟು ಆ ಥರ ಮಾಡ್ಕೋಬೇಕು. ಓಕೆನಾ. ಇದೇ ಥರ ಸೀರೆ ಫುಲ್ಲೂ ನೀವು ನಾಟ್ ಹಾಕಿ ಎಳ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನಾಟ್ ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಾಟ್ ಹಾಕೋದು ಕಷ್ಟ ಅಲ್ಲ, ಅದು ಎಳೆದು ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೂ ಏನು ತೊಂದರೆ ಇಲ್ಲ. ಲೂಸಾಗಿ ಹಾಕಿದ್ರೆ ನಾನು ಹೇಳ್ದಂಗೆ ಕೆಳಗಡೆ ಹಿಂಗೆ ಎಳೆದು ಬಿಡ್ತಾಯಿದ್ರೆ ಅದು ಹೋಗ್ತಾ ಇರುತ್ತೆ. ಮೇಲೆ ನಾಟ್ ಹಾಕ್ಕೊಂಡು ಕೆಳಗಡೆ ತಳ್ಳಿ ಬಿಡೋದು ಅಷ್ಟೇ. ಕಷ್ಟ ಏನಿಲ್ಲ. ಇವಾಗ ಈ ರೀತಿ ಎಲ್ಲ ಪೀಸನ್ನು ರೆಡಿ ಮಾಡಿಕೊಂಡ್ರೆ ನೀವು ಆಮೇಲೆ ಅದನ್ನು ಮ್ಯಾಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ನಾನು ಹೇಳ್ದಂಗೆ ಹಳೆ ಸೀರೆಗಳಿದ್ದರೆ ತೊಗೊಂಡು ಈ ಥರ ಮಾಡ್ಕೊಳ್ಳಿ. ಸುಮಾರು ಸೀರೆಗಳು ವೇಸ್ಟಾಗಿ ಬಿದ್ದಿರುತ್ತೆ, ಏನು ಮಾಡೋದೇನೆ ಬಿಸಾಕಿರ್ತೀರ. ಅದನ್ನು ಈ ಥರ ರೆಡಿ ಮಾಡಿಕೊಂಡು ಮನೆಗಳಲ್ಲಿ ಅಡುಗೆ ಮನೆಗೊಂದು, ಬಚ್ಚಲ ಮನೆಗೊಂದು, ಹಾಲ್ಗೊಂದು ಆ ಥರ ರೆಡಿ ಮಾಡಾಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಮಾಡಿರೋ ಮ್ಯಾಟು ಅಂದರೆ ಒಂಥರ ನೀಟಾಗಿರುತ್ತೆ. ಆಮೇಲೆ ಗಟ್ಟಿಯಾಗಿ ಸೂಜಿ ದಾರದಲ್ಲಿ ಹೊಲಿದ್ಬಿಟ್ರೆ ನೀಟಾಗಿರುತ್ತೆ. ಓಕೆನಾ. ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡ್ರೆ ನಿಮಗೆ ಮ್ಯಾಟು ರೆಡಿ ಆಗುತ್ತೆ. ಆ ಥರ ನೀವು ಒಂದು ಸೀರೆಯಲ್ಲಿ 2-3 ಮಾಡ್ಬೋದು. ಈ ಥರ 2-3 ತೊಗೊಂಬಿಟ್ರೆ 2-3 ಕಲರ್ನ ನೀವು ಒಂದರಲ್ಲೇ ಅಂದರೆ 3 ಸ್ಯಾರಿಲಿ 1-2-3 ಆ ಥರ ಸೈಜ್ ಮೇಲೆ ನಿಮಗೆ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಆವಾಗ ಅದು ಮಾಡಿಬಿಟ್ಟಿದ್ದೆ ಒಂದು ಅಡುಗೆ ಮನೆಗೆ ಹಾಕ್ಕೊಳ್ಳಿ, ಒಂದು ಬಚ್ಚಲ ಮನೆಗೆ ಹಾಕ್ಕೊಳ್ಳಿ, ಒಂದು ಹಾಲ್ಗೆ ಹಾಕ್ಕೊಳ್ಳಿ. ಆ ಥರ ಒಂದೊಂದು ಕಡೆ ಒಂದೊಂದು ಹಾಕ್ಕೊಂಡು ರೆಡಿ ಮಾಡ್ಕೊಬೋದು. 2 ಸೆಟ್ ಮಾಡ್ಕೊಬಿಡಿ. ಅವಾಗ ಏನಾಗುತ್ತೆ, ಒಂದು ಸೆಟ್ ಒಗೆಯಕ್ಕೆ ಹಾಕಿದಾಗ ಇನ್ನೊಂದು ಸೆಟ್ ಹಾಕ್ಬೋದು. ಆ ಥರ ಇರುತ್ತೆ. ಓಕೆನಾ. ಈ ಥರ ನೀವು ರೆಡಿ ಮಾಡ್ಕೊಬೋದು. ಇದರಲ್ಲಿ ಇನ್ನೂ ತುಂಬಾ ವೆರೈಟಿಗಳಿದ್ದಾವೆ ಮ್ಯಾಟ್ಗಳು ಮಾಡುವಂಥದ್ದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆನಾ. ಇವಾಗ ಈ ರೀತಿ ನೀಟಾಗಿ ಹಿಂಗೆ ಎಳ್ಕೊಂಡು ಎಲ್ಲನೂ ಆಮೇಲೆ ಅದನ್ನ ಸರ್ಕಲ್ ಥರನೋ ಬಾಕ್ಸ್ ಥರನೋ ನಿಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ಕೊಬೋದು. ತೊಂದರೆ ಏನಿಲ್ಲ. ಇದು ನಾನು ರೌಂಡಾಗೇ ಮಾಡಿದೆ. ರೌಂಡಾಗಾದರೆ ಒಂಥರ ಚೆನ್ನಾಗಿರುತ್ತೆ. ಇದು ಸರ್ಕಲ್ ಥರ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನು ರೌಂಡಲ್ಲೇ ರೆಡಿ ಮಾಡಿದ್ದೀನಿ. ಓಕೆನಾ. ನೀವು ಈ ಥರ ರೆಡಿ ಮಾಡಿ ಹಳೆಯ ಸೀರೆಯಲ್ಲಿ ರೆಡಿ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಹೇಳ್ದಂಗೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ರೆಡಿ ಆಯಿತು. ಆ ಕಡೆ ಈ ಕಡೆ 3 ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳಿ. ಅಂದರೆ ಬಿಚ್ಕೋಬಾರ್ದು ಅಂತ ಸ್ವಲ್ಪ ಗಟ್ಟಿಯಾಗಿ 4 ಎಳೆಯಲ್ಲಿ ನಾಟ್ ಹಾಕ್ಬಿಟ್ಟು ಈ ಥರ ರೋಲ್ ಮಾಡಿಕೊಂಡು ಒಂದೊಂದು ಸ್ಟಿಚ್ ಹಾಕ್ಕೊತಾ ಬರಬೇಕು. ಓಕೆನಾ. ರೋಲ್ ಪ್ರಕಾರನೇ ಸ್ಟಿಚ್ ಹಾಕ್ಕೊತಾ ಬನ್ನಿ. ಅದೆಲ್ಲ ಲೂಸ್ ಇದ್ದರೆ ಸ್ವಲ್ಪ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು
ನೀಟಾಗಿ ರೌಂಡ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ರೌಂಡ್ ಮಾಡ್ಕೊಂಡು ಹೋದರೆ ನಿಮಗೆ ಮ್ಯಾಟು ರೆಡಿ ಆಗುತ್ತೆ. ಓಕೆನಾ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮ್ಯಾಟು, ಓಲ್ಡ್ ಸ್ಯಾರಿಯಲ್ಲಿ ರೆಡಿಯಾಗಿರುವಂಥ ಮ್ಯಾಟು ಅಂತಲೇ ಹೇಳ್ಬೋದು. ಒಂದು ಕೋಲಲ್ಲಿ ರೆಡಿ ಮಾಡಿರುವಂಥ ಮ್ಯಾಟು. ಓಕೆನಾ, ಮ್ಯಾಟುಗಳಲ್ಲಿ ತುಂಬಾ ವೆರೈಟಿಗಳಿದೆ, ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಓಕೆನಾ, ನಿಮ್ಮ ಹತ್ರ ಓಲ್ಡ್ ಸ್ಯಾರಿಗಳಿದ್ರೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಈ ಥರ ಒಂದು ಮ್ಯಾಟನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮನೆಗಳಲ್ಲಿ ಆರಾಮಾಗಿಲ್ಲ ಮಕ್ಕಳ ಕೈಲೇ ಮಾಡಿಸಿ, ಅವ್ರಿಗೊಂಥರ ಖುಷಿಯಾಗಿ ಏನೋ ಒಂಥರ ಏನು ಈ ಥರ ಒಂಥರ ನುಳ್ಳುಳ್ಕೆ ಹಂಗೆ ಹೂವು ಕಟ್ಟೋ ಥರ ಕಟ್ಟಿ ಮಾಡೋದಕ್ಕೆ ಖುಷಿ ಪಡ್ತಾರೆ. ಓಕೆನಾ, ಆ ಥರ ಎಲ್ಲ ಮಕ್ಕಳ ಕೈಲೂ ರೆಡಿ ಮಾಡಿಸ್ಬೋದು, ತೊಂದರೆ ಏನಿಲ್ಲ. ಈಸಿಯಾಗಿ ಮಾಡುವಂಥದ್ದು, ಕೆಲಸ ಇಲ್ಲದೇ ಇರೋ ಟೈಮಲ್ಲಿ ಈ ಥರದ್ದು ರೆಡಿ ಮಾಡಿಸಿದ್ರೆ ಅವ್ರಿಗೂ ಒಂಥರ ಖುಷಿಯಾಗಿ ರೆಡಿ ಮಾಡ್ತಾರೆ. ಓಕೆನಾ, ಆಮೇಲೆ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋದ್ರೆ ಒಂಥರ ಖುಷಿ ಇರುತ್ತೆ, ನಾವು ಮನೆಗೋಸ್ಕರ ಮಾಡಿದ್ದೀವಿ ಅಂತ. ಇವಾಗ ದುಡ್ಡು ಕೊಡ್ತಾರದ್ದು ದೊಡ್ಡದೇನಲ್ಲ, ತರ್ಬೋದು. ಈ ಥರ ನಾವೇ ಒಂದು ಹಳೆ ಸೀರೆಗೆ ಒಂದು ರೂಪ ಕೊಟ್ಟು ವೇಸ್ಟಾಗಿ ಬಿಸಾಕದೇ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಒಂದು ಖುಷಿ ವಿಚಾರನೇ ಅಲ್ವಾ. ಹಾಗೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಆ ಸೀರೆಯಲ್ಲಿ ಓಲ್ಡ್ ಸ್ಯಾರಿಗಳಲ್ಲಿ ರೆಡಿ ಮಾಡ್ಕೊಳ್ಳಿ. ಓಕೆನಾ, ಬೇಕಾದ್ರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಟಾಪಲ್ಲಿ ಲೆಗ್ಗಿನ್ಸಲ್ಲಿ ಯಾವ ಥರ ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಈ ಥರ ಒಂದು ಸ್ಯಾರಿಲಿ, ಓಲ್ಡ್ ಸ್ಯಾರಿಲಿ ಈ ಥರ ರೆಡಿ ಮಾಡ್ಕೊಳ್ಳಿ. ಓಕೆನಾ, ಒಂದೇನಪ್ಪ ಅಂದರೆ ಓಲ್ಡ್ ಸ್ಯಾರಿಲಿ ಸ್ವಲ್ಪ ಉದ್ದ ಬರುತ್ತೆ, ಈ ಟಾಪ್ಗಳಲ್ಲಿ ಜೈಂಟ್ಗಳು ಮಾಡ್ಕೋಬೇಕು. ಒಂದೊಂದು ಇದ್ರಾಗ ಜಾಸ್ತಿ ಜೈಂಟ್ ಬರೋಲ್ಲ, ಅದರಲ್ಲಿ ಉದ್ದ ಇರೋದ್ರಿಂದ ಜೈಂಟ್ ಬರೋಲ್ಲ, ಅದರಲ್ಲಿ ಟಾಪ್ಗಳಲ್ಲಿ ಜೈಂಟ್ಗಳು ಬರುತ್ತೆ. ಅದನ್ನು ತುದಿಯಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ದಂಗೆ ಮಿಷಿನ್ ಇದ್ದರೆ ಮಿಷಿನಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲೇ ಸ್ವಲ್ಪ ಟೈಮ್ ತಗೊಳುತ್ತೆ, ಪರವಾಗಿಲ್ಲ ಸ್ಟಿಚ್ ಮಾಡ್ಬೋದು. ಓಕೆನಾ, ಆ ರೀತಿ ರೆಡಿ ಮಾಡಿಕೊಂಡು ಅದರಲ್ಲೂ ರೆಡಿ ಮಾಡ್ಬೋದು. ಟಾಪು, ನೈಟಿ ಈ ಥರದ್ರಲ್ಲೂ ಮಾಡ್ಬೋದು. ಓಕೆನಾ, ಇವಾಗ ಇದು ಬಂದುಬಿಟ್ಟು ಈ ಥರ ರೆಡಿ ಆಯಿತು ನೋಡಿ. ನೀಟಾಗಿ ಸ್ಟಿಚ್ಚನ್ನು ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಹಾಕಿ, ಡಬ್ಬಾ ಸ್ಟಿಚ್ಚೇ ಹಾಕಿ ಪರವಾಗಿಲ್ಲ. ಯಾಕೆಂದರೆ ನೀವು ಇದು ಕಾಲು ಒರೆಸ್ಬಿಟ್ಟು ನಾವು ವಾಷಿಂಗ್ ಹಾಕ್ದಾಗ ಏನಾಗುತ್ತೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ದಾರ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಹಾಕಿದರೆ ನೀವು ಎಷ್ಟೇ ವಾಶ್ ಮಾಡಿದ್ರೂ ಬಿಚ್ಕೊಳ್ಳಲ್ಲ. ಓಕೆನಾ, ಈ ರೀತಿ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು ಮ್ಯಾಟನ್ನು. ಓಕೆನಾ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮ್ಯಾಟು, ಓಲ್ಡ್ ಸ್ಯಾರಿಯಲ್ಲಿ ರೆಡಿ ಮಾಡಿರುವಂಥ ಮ್ಯಾಟು. ಓಕೆನಾ, ಈ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯೂಟಿಫುಲ್ ಆಗಿರೋ ಮ್ಯಾಟು ರೆಡಿ ಆಗುತ್ತೆ. ಒಂದ್ಸಲ ನಿಮ್ಮ ಹತ್ರ ಹಳೆ ಸೀರೆಗಳಿದ್ದರೆ ಟ್ರೈ ಮಾಡಿ ಈ ಥರ ಮ್ಯಾಟ್ಗಳನ್ನ. ನಾನು ಹೇಳಿದೆ ಒಂದು ಅಂದರೆ 3 ಸೀರೆ ತೊಗೊಳ್ಳಿ, 3 ಕಲರಲ್ಲಿ. ಒಂದು ಸೀರೆಯಲ್ಲಿ ಅಟ್ಲೀಸ್ಟ್ ಕಮ್ಮಿ ಅಂದರೂ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಆಗಿ 2 ಆಗುತ್ತೆ. ಓಕೆನಾ, 3 ಸೀರೆ ತೊಗೊಂಡ್ರೆ 3 ಸೀರೆಯಲ್ಲಿ 2ನ್ನ ನಾವು ಮಧ್ಯಕ್ಕೊಂದು ನಾಟಕ್ಕೆ ಬೇಕು, ಆ ಕಡೆ ಈ ಕಡೆ ಒಂದು ಎಣೆಯೋದಕ್ಕೆ ಬೇಕು, ಅದಕ್ಕೋಸ್ಕರ. ಹಂಗಾಗಿ 3 ಸೀರೆ ತೊಗೊಂಡ್ರೆ 2 ಆರಾಮಾಗಿ ರೆಡಿ ಮಾಡ್ಕೋಬೋದು ಮ್ಯಾಟ್ನ. ಓಕೆನಾ, ಈ ರೀತಿ ನಾನು ಸ್ವಲ್ಪ ನಾಟೆಲ್ಲ ಹತ್ತತ್ರನೇ ಹಾಕಿ ಗಟ್ಟಿಯಾಗಿ ಹಾಕಿದೆ, ಬಿಚ್ಕಿಸ್ಕೊಂಬಿಟ್ರೆ ಮತ್ತೆ ನಾವು ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಸ್ಟಿಚ್ಚನ್ನು ಮಾತ್ರ ಹತ್ತತ್ರ ಹಾಕಿ ನಾಟ್ ಹಾಕಿ ನೀಟಾಗಿ ಹಾಕ್ಕೊಳ್ಳಿ. ಅದು ಒಗ್ದಷ್ಟು ವಾಶ್ ಮಾಡಿದಷ್ಟು ಬಿಚ್ಕೋಬಾರ್ದು, ಆ ಥರ ರೆಡಿ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಈ ರೀತಿ ಫುಲ್ಲು ರೆಡಿ ಆಯಿತು ಮ್ಯಾಟು. ಬ್ಯೂಟಿಫುಲ್ ಆಗಿದೆ ಅಲ್ಲ ಫ್ರೆಂಡ್ಸ್. ಈ ಥರ ಮ್ಯಾಟ್ನ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಲ್ಡ್ ಸೀರೆಯಲ್ಲಿ ಮಾಡಿರುವಂಥ ಮ್ಯಾಟ್ ಇದು, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.